ಹರಿ ಓಂ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಶೇಕಿಂಗ್ ಮಾಡಿ ನಮ್ಮ ಬಾಡಿಲಿರೋ ಟಾಕ್ಸಿನ್ ಅನ್ನ ಹೆಂಗೆ ರಿಲೀಸ್ ಮಾಡ್ಕೊಳ್ಳೋದು, ಅಥವಾ ಪಫಿನೆಸ್ ಇದೆ, ಸ್ವೆಲ್ಲಿಂಗ್ ಇದೆ ನಿಮ್ಮ ಬಾಡಿಲಿ, ಅಥವಾ ಏನೋ ಟೈಟ್ನೆಸ್ ಇದೆ, ಮಸಲ್ಸ್ ಕ್ಯಾಚ್ ಆಗಿದೆ, ಈ ಥರದ್ದೇನಾದರೂ ಇದ್ರೆ ಈ ಥರ ಬಾಡಿ ಶೇಕಿಂಗ್ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಒಂದು ರಿದಮಿಕ್ ವೇದಲ್ಲಿ ಚೆನ್ನಾಗಿ ಬ್ರೀತ್ ಮಾಡ್ತಾ ಬಾಡಿ ಶೇಕ್ ಮಾಡಬೇಕು. ಬಾಡಿ ಶೇಕ್ ಮಾಡೋದ್ರಿಂದ ಎಕ್ಸೆಸ್ ಫ್ಲೂಯಿಡ್ ಏನಾದರೂ ಇದ್ರೆ, ವೇಸ್ಟ್ ಏನಾದರೂ ಇದ್ರೆ, ಅಥವಾ ಸ್ವೆಲ್ಲಿಂಗ್ ಏನಾದರೂ ಇದ್ರೆ ಅದು ನಿಧಾನಕ್ಕೆ ನಿಮ್ಮ ಬಾಡಿಯಿಂದ ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಬಾಡಿ ಶೇಕಿಂಗ್ ಅನ್ನು ರಿದಮಿಕ್ ವೇದಲ್ಲಿ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ಆಕ್ಸಿಜನ್ ಚೆನ್ನಾಗಿ ನಾವು ಇಂಟೇಕ್ ಮಾಡ್ತೀವಿ. ಸೊ ನಮ್ಮ ಬಾಡಿಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸ್ಲೋಲಿ ಮಾಡಬೇಕು, ಜೆಂಟಲ್ ಆಗಿ ಸ್ಟಾರ್ಟ್ ಮಾಡಬೇಕು. ಡೈಲಿ 2-3 ಟೈಮ್ಸ್ ಈ ಥರ ಖಾಲಿ ಹೊಟ್ಟೆಯಲ್ಲಿ, ಫುಲ್ಲು ಏನಾದರೂ ತಿನ್ಕೊಂಡು ಮಾಡಬಾರ್ದು, ಸ್ವಲ್ಪ ಖಾಲಿ ಹೊಟ್ಟೆ ಇದ್ದಾವಾಗ ಮಾಡೋದು ಬೆಟರು. ಅಥವಾ ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದ್ರು ಓಕೆ. ಈ ಥರ ಶೇಕ್ ಮಾಡೋದ್ರಿಂದ ನಿಮ್ಮ ಹತ್ರ ಯಾವುದಾಗುತ್ತೋ ಅದನ್ನು ಮಾಡಿ. ಜಂಪ್ ಮಾಡೋಕ್ಕಾಗಲ್ಲ ಅಂದರೆ ಮಲ್ಕೊಂಡು ಶೇಕ್ ಮಾಡಿ, ಇಲ್ಲ ಜಂಪ್ ಮಾಡೋಕ್ಕಾಗತ್ತೆ ಅಂದರೆ ಜಂಪ್ ಮಾಡಿ. ನಿಧಾನಕ್ಕೆ ಮಾಡಿ, ತುಂಬ ಹಾರ್ಡಾಗಿ ಜಂಪ್ ಮಾಡೋದೆಲ್ಲ ಏನು ಬೇಕಾಗಲ್ಲ. ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. 2-3 ಟೈಮ್ಸ್ ಮಾಡಿ ಎವ್ರಿ ಡೇ, ಅಥವಾ ಮಾರ್ನಿಂಗ್ 1 ಟೈಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿ. ನಿಮ್ಗದು ಏನು ರಿಸಲ್ಟ್ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ನೀವು ಇನ್ನೂ ಜಾಸ್ತಿ ಮಾಡ್ಕೊಬೋದು, ಕಡಿಮೆನೂ ಮಾಡ್ಕೊಬೋದು. ಇದು ನಮ್ಮ ನರ್ವ್ ಸಿಸ್ಟಮನ್ನು ಆಕ್ಟಿವ್ ಮಾಡುತ್ತೆ. ಇದು ಒಂಥರ ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಇದ್ದಂಗೆ. ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ, ಏನಾದರೂ ಬಾಡಿಲಿ ಸ್ಟಿಫ್ನೆಸ್ಸು, ಜಾಯಿಂಟ್ ಡಿಸ್ಕಂಫರ್ಟು ಇದ್ರೂ ಅದು ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.